ಯೋಗಿ ಹಾಗೂ ನಟ ಆದಿಯವರು ಅಭಿನಯಿಸಿರುವಂತಹ ಒಂದು ಸಿನಿಮಾ ಈಗ ಸೆಟ್ ಇರುವಂಥದ್ದು. ಅದರಲ್ಲೂ ಸಹ ಬಂಡಿ ಮಹಾಕಾಳ ಟೆಂಪಲ್ನಲ್ಲಿ ಈ ಒಂದು ಸಿನಿಮಾದ ಮುಹೂರ್ತ ಇವತ್ತು ಆಗಿದೆ. ಸದ್ಯಕ್ಕೆ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಆಗಿರುವಂತಹ ಸಿನಿಮಾ ಅನೌನ್ಸ್ ಆಗಿರುವಂಥದ್ದು. ಟೈಟಲ್ ಹೆಸರೇ ಲೂಸ್ ಮಾದ ಅನ್ನುವಂಥದ್ದು. ಆದಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಆದಿ ಸರ್, ಇಬ್ಬರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಪ್ರೀವಿಯಸ್ ಸಿನಿಮಾ ಆಲ್ವೇಸ್ ಇಟ್ ನಂದು ಯೋಗಿದು. ಸೊ ಆಬ್ವಿಯಸ್ಲಿ ಇದು ಇಟ್ಟೆ ಮೇಡಮ್, ಅಷ್ಟೇ, ಇನ್ನೇನಿಲ್ಲ ಮೇಡಮ್. ಹಿಟ್ ಅನ್ನೋ ಒಂದು ವರ್ಡ್ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಅಂದರೆ ಕತೆ ಮೇಲೆ ಎಷ್ಟು ನಂಬಿಕೆ ಇದೆ? ಅದೇ ಕತೆ ಮೇಲೆ ನಂಬಿಕೆ ಇರೋದಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್. ಇಲ್ಲಾಂದರೆ ನಾನೇ ಕೇಳಿ ಮೇಡಮ್. ನಿರ್ದೇಶಕರ ಮೇಲೆ, ಟೀಮ್ ಮೇಲೆ, ಪ್ರೊಡ್ಯೂಸರ್ ಮೇಲೆ, ಹೀರೋ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನು ಈ ಸಿನಿಮಾ ಕಮಿಟ್ ಆಗಿರೋದು. ಸೊ ಹಾಗಾಗಿ ನನಗೆ ಫುಲ್ ಕಾನ್ಫಿಡೆಂಟ್ ಇರೋದಕ್ಕೆ ಕಮಿಟ್ ಆಗಿರೋದು. ಸೊ ಐ ನೋ ದಿಸ್ ಇಸ್ ಗೋನ್ ಬಿ ಹಿಟ್. ಕತೆನ ಹೇಗೆ ಒಪ್ಕೊಳ್ತಾರೆ ಆದಿಯವರು ಅಂತ? ಕತೆ ಕೇಳ್ತೀನಿ ಮೇಡಮ್, ಕತೆ ಕತೆ ನನಗೆ ಇಷ್ಟ ಆಗಿ ನನಗೆ ಪ್ರೊಡಕ್ಷನ್ ಟೀಮು ಕರೆಕ್ಟಾಗಿದ್ದರೆ ಅವ್ರು ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಲೆವೆಲ್ಗಿದ್ದರೆ ನಾನು ಕಮಿಟ್ ಆಗ್ತೀನಿ, ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ. ಆದಿಯವ್ರಿಗೆ ಏನಾದರೂ ಡಿಮ್ಯಾಂಡ್ಸ್ ಇರುತ್ತಾ ಒಂದು ಸಿನಿಮಾನ ಒಪ್ಕೋಬೇಕಾದ್ರೆ? ಡಿಮ್ಯಾಂಡ್ಸ್ ಅಂದರೆ ಫಸ್ಟ್ ಬೇಸಿಕಲಿ ಡಿಮ್ಯಾಂಡ್ ಇಸ್ ದ ಸ್ಟೋರಿ ಮೇಡಮ್. ಬೇಸಿಕಲಿ ಸ್ಟೋರಿ ಆ್ಯಂಡ್ ಮೈ ಕ್ಯಾರೆಕ್ಟರ್, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಮೈ ಕ್ಯಾರೆಕ್ಟರ್ ಫಾರ್ ದ ಸ್ಟೋರಿ. ಇದಿಷ್ಟು ಡಿಮ್ಯಾಂಡ್ ಆಗುತ್ತೆ ಮೇಡಮ್ ನನಗೆ. ಇಷ್ಟು ನನಗೆ ಅದು ಕನ್ವಿನ್ಸ್ ಆದರೆ ಐ ವಿಲ್ ಡೂ ಇಟ್ ಮೇಡಮ್. ಇನ್ನು ಸಿನಿಮಾ ಟೈಟಲ್ ಲೂಸ್ ಮಾದ ಅಂತ ಕೇಳಿದಾಗ ಲೈಕ್ ಶಾಕಿಂಗ್ ಅನ್ನಿಸ್ತಾ ಇಲ್ಲ ಖುಷಿ ಆಯ್ತಾ ನಿಮ್ಗೆ? ಇಲ್ಲ, ತುಂಬ ಹಿಂದೆನೇ ಬರಬೇಕಾಗಿತ್ತು ಆ್ಯಕ್ಚುಲಿ. ಈಗ ನನ್ನ ಬಿಡ್ಡ ತುಂಬ ಹಿಂದೆನೇ ಬಂತು, ಹಂಗೆ ಲೂಸ್ ಮಾದ ತುಂಬ ಹಿಂದೆನೇ ಬರಬೇಕಾಗಿತ್ತು ಈ ಟೈಟ್ಲು. ಬಟ್ ಅದೇನೋ ಈಗ ಬಂದಿದೆ ಅಷ್ಟೇ. ಸರ್, ಒಂದಷ್ಟು ವರ್ಷಗಳ ಕಾಲ ನಿಮ್ಮ ಕಲಾ ಸೇವೆ ಕನ್ನಡ ಚಿತ್ರರಂಗಕ್ಕೆ ಇರುವಂಥದ್ದು. ಸ್ಟಾರ್ ವಾರ್, ಫ್ಯಾನ್ ವಾರ್ ಅನ್ನುವಂಥದ್ದು ನಿಮಗೂ ಗೊತ್ತಿದೆ ಏನು ನಡೀತಾ ಇದೆ ಅಂತ. ಬಟ್ ಈಗಿನ ಅತಿರೇಕದ ವರ್ತನೆಗೆ ಏನು ಹೇಳ್ತೀರಾ? ಸೇಮ್ ಆನ್ಸರ್ ಮೇಡಮ್. ಯಾವ ವಾರ ನಡೀತಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ದರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ವಾರ್. ಸುಮ್ಮನೆ ಇದು ಕ್ರಿಯೇಟ್ ಆಗಿರೋದು ಅಷ್ಟೇ ಮೇಡಮ್. ವಿ ಆಲ್ ಆರ್ ಎವ್ರಿ ಒನ್. ಮತ್ತೆ ರಮ್ಯಾ ಅವರು ಸುಮ್ಮನೆ ಯಾಕೆ ಸರ್ ಕಂಪ್ಲೇಂಟ್ ಕೊಡ್ತಾರೆ? ಮೇಡಮ್ ಕಮೆಂಟ್ ಅಂತೇನೋ ಹೇಳಿದ್ರಲ್ಲ, ಯಾರೋ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಅಂತ. ಆ ಕಮೆಂಟಿಗೆ ವಿ ಶುಡಂಟ್ ರಿಯಾಕ್ಟ್ ಮೇಡಮ್. ಆ್ಯಕ್ಚುಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಲೇಬಾರ್ದು. ಯಾರ ಬಗ್ಗೆನೂ ನಾವು ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇರೋದಿಲ್ಲ. ಯಾರ ಬಗ್ಗೆನೂ ನಾವು ಮಾತಾಡೋಕ್ಕೆ ಹೋಗಬಾರ್ದು ಮೇಡಮ್. ಅಂಥದ್ರಲ್ಲಿ ಒಂದು ಹೆಣ್ಮಗುಗೆ ಆ ಥರ ಕಮೆಂಟ್ ಮಾಡಂದ್ರೆ ಅಷ್ಟು ಅವ್ರ ಮೆಂಟಾಲಿಟಿ ಯಾವ ಲೆವೆಲ್ಗೆ ಇರುತ್ತೆ ಕಮೆಂಟ್ ಮಾಡಿದವರು. ಅವ್ರಿಗೆ ನೀವು ಅಂಥವ್ರು ಸಿಕ್ಕಿದ್ರೆ ಅವ್ರನ್ನೇ ಕೇಳಿ ಮೇಡಮ್ ಕಮೆಂಟ್. ಯಾವುದಾದ್ರೂ ಟಾರ್ಗೆಟ್ ಮಾಡಿದ್ರೆ ವೈಯಕ್ತಿಕವಾಗಿ? ಬೇಜಾನ್ ಮಾಡ್ತಾರೆ ಮೇಡಮ್ ಕಮೆಂಟ್ಸು. ಅದಕ್ಕೆ ನಾನು ಐ ಡೋಂಟ್ ರಿಯಾಕ್ಟ್ ಓನ್ಲಿ. ಫಸ್ಟ್ ಆಫ್ ಆಲ್ ನಾನು ಕಮೆಂಟ್ಸೇ ಓದಕ್ಕೆ ಹೋಗಲ್ಲ ಯಾರ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಡಿವಾಣ ಹಾಕಬಹುದು ಅಂತ ಅದೇನು ಹೇಳಿದ್ನಲ್ಲ ಮೇಡಮ್, ಮೇಟಾ ಕಂಪ್ನಿಯವರೇ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ದಿಸ್ ಥಿಂಗ್ಸ್. ಎಲ್ಲ ಸ್ಟಾರ್ಸ್ಗಳಿಗೆ ಈ ಥರ ಕಮೆಂಟ್ಸ್ ಬರ್ತಾ ಇದೆ ಅಂದಮೇಲೆ ದೇ ಹ್ಯಾವ್ ಟು ಬ್ಲಾಕ್ ಇಟ್. ಅಂಥವ್ರಿಗೆ ಪ್ರೊಫೈಲ್ನ ಬ್ಲಾಕ್ ಮಾಡಿ ಬಿಸಾಕ. ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಇದೆ ಅನ್ನುವಂಥ ಮಾತು ಕೇಳ್ತಾ ಇದ್ದೀವಿ. ಇಲ್ಲ ಮೇಡಮ್, ಯಾರು ಮೇಡಮ್ ಹೇಳಿದ್ದು? ಎಲ್ಲ ಎಂತೆಂಥ ಒಳ್ಳೆ ನಾಯಕರು ಇದ್ದಾರೆ ಮೇಡಮ್. ಈಗ ರಾಜ್ಕುಮಾರ್ ಸರ್, ಅಂಬರೀಶ್ ಸರ್ ಇದ್ದಾಗ ಏನಾದರೂ ಒಂದು ಡಿಸಿಷನ್ ತಗೊಳ್ತಾ ಇದ್ರು, ಎಲ್ಲರೂ ಅವ್ರ ಮನೆ ಮುಂದೆ ಕೂತು ನಿರ್ಧಾರ ತೆಗೆದುಕೊಳ್ತಾ ಇದ್ರು. ಈ ರೀತಿ ವಾದ ವಿವಾದ ಆದಾಗ ಈಗ ಯಾರಿದ್ದಾರೆ ಅನ್ನೋಂಥದ್ದು? ಎಲ್ಲರೂ ಇದೀವಲ್ಲ ಮೇಡಮ್, ಎಲ್ಲರೂ ಕೂತ್ಕೊಂತೀವಲ್ಲ ಮೇಡಮ್. ಏನೇ ಬಂದ್ರು, ಏನೇ ಸಮಸ್ಯೆ ಬಂದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂತೀವಲ್ಲ ಮೇಡಮ್. ಈಗ ಸ್ಯಾಂಡಲ್ವುಡ್ ನಟಿ ಕ್ವೀನ್ ಅಂತಾನೆ ಹೇಳ್ತಾರೆ ರಮ್ಯಾಗೆ. ಅವ್ರಿಗೆ ಸಂಕಷ್ಟ ಬಂದಿರೋವಂಥದ್ದು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಶಿವಣ್ಣ ಅವರು ಟ್ವೀಟ್ ಮಾಡಿದ್ದಾರೆ, ಹೌದು. ದೊಡ್ಡ ಮನೆ ಫ್ಯಾನ್ಸ್ ಟ್ವೀಟ್ ಮಾಡಿದ್ದಾರೆ. ಕರೆಕ್ಟ್ ಮೇಡಮ್. ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಲ್ಲ, ಒಂದು ಹೆಣ್ಣು ಮಗು ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆಯೇ ಇಲ್ಲ ಮೇಡಮ್. ಫಸ್ಟ್ ಆಫ್ ಆಲು ಹಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಎಂಥ ಕೀಳು ಮಟ್ಟಿಗೆ ಇಳಿದಿದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಸೊ ದಟ್ ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರ ಮೈಂಡ್ ಸ್ಟೇಬಲ್ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಫಸ್ಟ್. ಆಮೇಲೆ ನೀವು ಎಷ್ಟು ರಿಯಾಕ್ಟ್ ಮಾಡ್ತೀರಾ ಅಷ್ಟು ಓವರಾಗಿ ಕಮೆಂಟ್ ಮಾಡ್ತಾರೆ ಮೇಡಮ್. ದ ಡೇ ಯು ಸ್ಟಾರ್ಟ್ ಇಗ್ನೋರಿಂಗ್ ಪೀಪಲ್, ಅದು ಸುಮ್ಮನೆ ತಾನಾಗೆ ಸ್ಟಾಪ್ ಆಗುತ್ತೆ. ಅವರು ನಾರ್ಮಲ್ ಆಗಿ ಯಾರೋ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ದರ್ಶನ್ ಫ್ಯಾನ್ಸ್ ಅನ್ನೋಂಥದ್ದು ಒಂದು ಸ್ಟೇಟ್ಮೆಂಟ್ನೇ ಕೊಟ್ಟಿರೋದು. ನನಗೆ ಇವತ್ತೇ ಗೊತ್ತಾಗ್ತಿರೋದು ಇದು. ಈ ವಿಷಯ ನಾನು ಇರಲಿಲ್ಲ, ನಾನು ಈ ಮುಹೂರ್ತಕ್ಕೋಸ್ಕರ ಬಂದಿದ್ದು. ಸೊ ಹಂಗಾಗಿ ನೀವುಗಳು ಇವರೆಲ್ಲ ಮೀಡಿಯಾದವ್ರು ಫಸ್ಟ್ ಅಲ್ಲಿ ಪ್ರಶ್ನೆ ಬಂದ ಏನು ಅಂತ ಕೇಳಿದ್ಮೇಲೆ ನಂಗೆ ಅರ್ಥ ಆಗಿದ್ದು. ನನಗೆ ಈಗಲೂ ನಂಗೆ ಕ್ಲೀನಾಗಿ ಪಿಕ್ಚರ್ ಗೊತ್ತಿಲ್ಲ. ದರ್ಶನ್ ಫ್ಯಾನ್ಸೇ ಅಂತ ಹೆಂಗೆ ಅದು ನಂಗೆ ಗೊತ್ತಿಲ್ಲ ಮೇಡಮ್. ನೀವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಇರೋದಿಲ್ಲ ಅಂತ? ಯಾರು ಮೇಡಮ್ ಹೇಳಿದ್ದು? ನಾನು ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್. ಪ್ಲೀಸ್ ಚೆಕ್ ಆದಿ ಲೋಕೇಶ್ ಅಂತ ಟೈಪ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ದಿನ ಏನಾದರೂ ಪೋಸ್ಟ್ ಮಾಡ್ತಾ ಇರ್ತಾರೆ. ಬಟ್ ನೀವು ಲೈಕ್ ನೀವೇನಾದರೂ ವಾದ ವಿವಾದ ಈ ಥರ ಕಾಂಟ್ರವರ್ಸಿ ಬಂದಾಗ ಜಾಸ್ತಿ ರಿಯಾಕ್ಟ್ ಮಾಡೋದು? ವೈ ಶುಡ್ ಐ ಬಿ ಬಾದರ್ಡ್? ನನ್ನ ಲೈಫ್ ಇದೆ ಮೇಡಮ್. ಐ ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್. ವೈ ಶುಡ್ ಐ ಬಿ ಬಾದರ್ಡ್ ಅಬೌಟ್ ಸಂಬಡೀಸ್ ಲೈಫ್ ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಮೀ? ನಮ್ಮನೆ ಒಲೆ ಉರಿತಾ ಇದೆಯಾ, ನಮ್ಮನೇಲಿ ಅಕ್ಕಿ ಬೆಳೆ ಇದೆಯಾ, ಅದು ನೋಡೋಣ ಮೇಡಮ್.
ಬೇರೆ ಎಲ್ಲೋ ಏನೋ ಆಗ್ತಿದೆ, ಯಾರ ಮನೇಲಿ ಏನೇ ಆಗಿದೆ ನಮ್ಗೇನಾಗಬೇಕು ಮೇಡಮ್? ನಮ್ಮ ಮನೆ ನಾವು ನೋಡ್ಕೊಳ್ಳೋಣ ಮೇಡಮ್. ಫಸ್ಟು ನಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಬೇರೆಯವ್ರ ಮನೆ ವಿಷಯ ಮಾತಾಡೋಣ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಟ ದೇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.